ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಸಾರ್ವಜನಿಕರಿಗೂ ನಮಸ್ತೆ. ನಮ್ಮ ಮೇಲಧಿಕಾರಿಗಳಾದಂಥ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂತಹ ಹಿರಣ್ಣ ಸಾಹೇಬರು ಅವರ ಡೈರೆಕ್ಷನ್ ಮೇಲೆ, ಅವರ ಒಂದು ನಿರ್ದೇಶನದ ಮೇಲೆ ನಾವು ಈಗಾಗಲೇ ಶಾಲೆಗಳೆಲ್ಲ ಪ್ರಾರಂಭವಾಗಿದ್ದಾವೆ. ಸೊ ಹೀಗಾಗಿ ಆ ಶಾಲಾ ವಾಹನಗಳ ಮೇಲೆ ಸ್ಪೆಷಲ್ಲಾಗಿ ಒಂದು ಪ್ರವರ್ತನ ಕಾರ್ಯಚಟುವಟಿಕೆಗಳನ್ನು ಭರದಿಂದ ಸಾಗಿಸ್ತಾ ಇದ್ದೇವೆ. ಸೊ ಇಲ್ಲಿ ರಾಯಚೂರಲ್ಲಿ ಲೋಯಲಾ ಕಾಲೇಜಲ್ಲಿ, ಲೋಯಲಾ ಸ್ಕೂಲಲ್ಲಿ ಆದಂಥ ಇನ್ಸಿಡೆಂಟು ತಮಗೆಲ್ಲ ಗೊತ್ತೇ ಇದೆ. ಸೊ ಆ ಇನ್ಸಿಡೆಂಟನ್ನು ಒಂದು ಆಲೋಚನೆ ಮಾಡಿ ಅದರಲ್ಲಿ ಕಳ್ಕೊಂಡಂಥ ಪ್ರಾಣಗಳು ಮತ್ತು ಅದರ ಬೆಲೆ ಕಟ್ಟೋಕ್ಕಾಗದೇ ಇರತಕ್ಕಂಥ ಅಮೂಲ್ಯ ಜೀವಗಳು. ಸೊ ಆ ಬ್ಯಾಕ್ಡ್ರಾಪಲ್ಲಿ ಎಲ್ಲ ಸ್ಕೂಲ್ಸ್ಗೂ ನಮ್ಮ ಮನವಿ ಏನಂತಂದರೆ, ನಿಮ್ದು ಯಾವುದೇ ಸ್ಕೂಲ್ ಬಸ್ಸಸ್ ಇದೆ ಅವೆಲ್ಲ ದಯವಿಟ್ಟು ಟ್ಯಾಕ್ಸ್ ತುಂಬ್ರಿ, FC ಮಾಡಿಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಆಯಿತು, ಫಿಟ್ನೆಸ್ ಸರ್ಟಿಫಿಕೇಟ್ ಆಯಿತು, ಮತ್ತು ಟ್ಯಾಕ್ಸ್ ಆಯಿತು, ಇನ್ಶೂರೆನ್ಸ್ ಆಯಿತು, ಪೊಲ್ಯೂಷನ್ ಆಯಿತು, ಅದಕ್ಕೆಲ್ಲ ಏನೇನು ಬೇಸಿಕಲಿ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ನ ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಗಾಡಿಗಳನ್ನ ಸುವ್ಯವಸ್ಥೆ ಆದಂಥ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಮಕ್ಕಳು ಎಷ್ಟು ಅಮೂಲ್ಯ ಅಂತೇಳಂತಂದರೆ, ಅವರು ತಂದೆ ತಾಯಿ ಯಾವುದೇ ಶಾಲೆ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕಳಿಸಿರ್ತಾರೆ. ಸೊ ನೀವು ಆ ಮಕ್ಕಳನ್ನ ನಿಮ್ಮ ಸ್ವಂತ ಮಕ್ಕಳು ಅನ್ನೋ ಥರ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಒಳ್ಳೆ ಥರ ಒಂದು ಸೇವೆ ಕೊಡೋಕ್ಕಾಗುತ್ತೆ ಅದನ್ನು ದಯವಿಟ್ಟು ಕೊಡೋದಕ್ಕೆ ನಾವೆಲ್ಲ ಕೋರ್ಕೋತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ಕೂಲ್ ಬಸ್ಸಸ್ ಮೇಲೆ ಈ ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಅದು ಮರದಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗೋದಿದೆ. ಈಗ ಜಸ್ಟ್ ಇವತ್ತು ಸ್ಟಾರ್ಟ್ ಮಾಡಿ 1-2 ಗಾಡಿ ಸೀಸ್ ಮಾಡಿದ್ವಿ, ಮಾನ್ವಿಯಲ್ಲಿ ಹಾಕಿದ್ದೀವಿ. ಸೊ ಅದೇ ಥರ ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 15 ವರ್ಷ ದಾಟಿರ್ತಕ್ಕಂಥ ಯಾವುದೇ ನಿಮ್ಮ ಶಾಲಾ ಸ್ಕೂಲ್ ಬಸ್ಗಳಿರಲಿ ಅವನ್ನ ದಯವಿಟ್ಟು ನೀವು ಬಂದು ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಸೊ ನೀವು ವಿತೌಟ್ ಪರ್ಮಿಷನ್ ಏನಾದರೂ ಸ್ಕ್ರ್ಯಾಪ್ ಮಾಡಿಕೊಂಡ್ರೆ ಆ ಗಾಡಿ ಯಾವತ್ತೂ ನಿಮ್ಮ ಹೆಸರಲ್ಲೇ ಇರುತ್ತೆ. ಸೊ ನಿಮ್ಮ ಹೆಸರಲ್ಲೇ ಇರ್ತದ್ರಿಂದ ಅದೇನಾಗುತ್ತೆ, ಗಾಡಿ 15 ವರ್ಷ ದಾಟಿದ ಮೇಲೂ ನಿಮ್ಮ ಹೆಸರಲ್ಲೇ ಇದ್ದರೆ ಆ ಗಾಡಿ ನೀವು ವಿತೌಟ್ ಗೆಟಿಂಗ್ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಕಾಗದ ಪತ್ರ ವ್ಯವಹಾರ ಇಲ್ಲಾರ್ದಲ್ಲೇ ನೀವೇ ಏನಾದರೂ ಗಾಡಿನ ಸ್ಕ್ರ್ಯಾಪ್ ಮಾಡಿದ್ರೆ ಅದಕ್ಕೆ ಆಮೇಲೆ ಲೀಗಲ್ ಕಾಂಪ್ಲಿಕೇಶನ್ಸ್ ಭಾಳ ಬರುತ್ತೆ. ಅದಕ್ಕಿಂತ ಬೆಟ್ರ್ ಏನಂತಂದರೆ ನಮ್ಮ ಹತ್ರ ಪರ್ಮಿಷನ್ ತೊಗೊಳ್ಳಿ, ನಾವು ಬಂದು ಒಂದು ವೇಳೆ ಗಾಡಿ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡಿ ನಾವೊಂದು ರಿಪೋರ್ಟ್ ಹಾಕ್ತೀವಿ. ಆ ರಿಪೋರ್ಟನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ RTO ಸಾಹೇಬರು ಅದನ್ನು RC ಕ್ಯಾನ್ಸಲೇಷನ್ ಮಾಡ್ತಾರೆ. RC ಕ್ಯಾನ್ಸಲೇಷನ್ ಮಾಡಿ ಆದಮೇಲೆ ಗಾಡಿಗಳನ್ನ ಸ್ಕ್ರ್ಯಾಪ್ ಮಾಡಿರಿ. ಆ್ಯಂಡ್ ಸ್ಕ್ರ್ಯಾಪ್ ಮಾಡ್ತಾ ಟೈಮಲ್ಲಿ ಚಾಸಿ ಪ್ಲೇಟ್ ಏನಿದೆ ಅದನ್ನು ಗ್ಯಾಸ್ ವೆಲ್ಡಿಂಗ್ ಮಾಡಿಕೊಂಡು ಆ ಚಾಸಿ ನಂಬರ್ ಏನಿದೆ ಅದನ್ನು ತಮ್ಮ ಹತ್ರ ಇಟ್ಕೊಳ್ಳಿ. ಸೊ ಮುಂದೆ ನೀವು ಒಂದು ವೇಳೆ ನಿಮ್ಮ ಗಾಡಿಗಳನ್ನ ಏನಾದರೂ ಸ್ಕ್ರ್ಯಾಪ್ಗೆ ಅವ್ರಿಗೆ ಕೊಟ್ಟರೆ ಅವರು ಸ್ಕ್ರ್ಯಾಪ್ ಮಾಡಲಾರ್ದಲೆ, ಆ ಮೆಕ್ಯಾನಿಕ್ಗಳು, ಆ ವರ್ಕ್ಶಾಪ್ ಅವ್ರು ಏನಿರ್ತಾರೆ ಅವ್ರು ಸ್ಕ್ರ್ಯಾಪ್ ಮಾಡಲಾರ್ದಲೆ ಮತ್ತೆ ಅದನ್ನು ಸ್ವಲ್ಪ ಮೈನರ್ ರಿಪೇರಿ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಓಡಾಡಿಸ್ಕೊಂಡು ಅವ್ರು ಅದರಲ್ಲಿ ಬಾಡಿಗೆಗಳು ಓಡಿಸ್ಕೊಂಡು ಏನೋ ಎಕನಾಮಿಕಲ್ಲಿ ಲಾಭ ಆಗ್ತಾರೆ. ಬಟ್ ಅಂಥ ಸಿಚುವೇಷನಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ ನಾಳೆ ಬೆಳಗ್ಗೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಯಾವುದೇ ರೀತಿಯಾದಂಥ ಸ್ಕ್ರ್ಯಾಪ್ ಆಗೋ ಗಾಡಿಗಳು ನಿಮ್ಮ ಮುಂದೆ ಸ್ಕ್ರ್ಯಾಪ್ ಮಾಡೋ ಥರ ನೀವು ದಯವಿಟ್ಟು ಕಾಳಜಿ ವಹಿಸಿರಿ. ಯಾಕಂತಂದರೆ ಮಕ್ಕಳು ಒಂಥರ ಅಮೂಲ್ಯ ರತ್ನಗಳಿದ್ದಂಗೆ, ಅವನ್ನ ಕಾಪಾಡೋದು ಎಲ್ಲ ಶಾಲೆಗಳ ಒಂದು ಭಾಳ ಜವಾಬ್ದಾರಿಯಾಗಿರ್ತದೆ. ಸೊ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಷ್ಟು ಫೀಸ್ಗಳು ಕಟ್ಟಿ ಅವ್ರ ತಂದೆ ತಾಯಿ ಎಷ್ಟೋ ಆಶೆಗಳನ್ನು ನಿಮ್ಮ ಮೇಲೆ, ನಿಮ್ಮ ಶಾಲಾ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಕಳಿಸಿರ್ತಾರೆ. ಆ ನಂಬಿಕೆನ ಹೊಡೆಯುವಂಥ ಪ್ರಯತ್ನಗಳು ದಯವಿಟ್ಟು ಮಾಡಬೇಡ್ರಿ. ಸೊ ಅದ್ರ ಜೊತೆಗೆ ನಾನು ಎಲ್ಲರ ಜೊತೆ ಆವೇದನೆಯಿಂದ ಕೇಳ್ಕೊತಾ ಇದ್ದೀನಿ, ಎಲ್ಲ ಸ್ಕೂಲವ್ರ ಜೊತೆ. ಅದ್ರ ಜೊತೆಯಲ್ಲಿ ಯಾರು ಮಾತು ಕೇಳಲ್ಲ, ಯಾವ ಸ್ಕೂಲ್ನವರು ಅದೇ ರಿಜಿಡ್ ಆಗಿದ್ದರೆ ಅದೇನು ಆ್ಯಕ್ಷನ್ ತೊಗೋಬೇಕು, ಕಾನೂನಿನ ಆ್ಯಕ್ಷನ್ ಡೆಫಿನೆಟ್ಲಿ ನಾವು ತಗೋತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.